ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ ಮಣಿಕಾರ್ತಿ7. ಎಲ್ಲರೂ ಹೇಗಿದ್ದೀರಾ? ಇವತ್ತು ರಥಸಪ್ತಮಿ ದಿನದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಇದು 4 o'clock ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಭೋಗಿ ದಿನ ಮಾಡಬೇಕಾಗಿದ್ದು ನಮ್ಗೆ ಅನುಕೂಲ ಸಿಕ್ಕಿಲ್ಲ, ಅದಕ್ಕೆ ಇವತ್ತು ರಥಸಪ್ತಮಿ ದಿನ ಮಾಡ್ತಾ ಇದ್ದೀವಿ. ಅದಕ್ಕೆ ಕಬ್ಬು, ಎಳ್ಚಿಕಾಯಿ, ಹಾಗೆ ಕಡಲೆಕಾಯಿ, ಕುಂಬಳಕಾಯಿ, ಅವರೆಕಾಯಿ, ಗೆಣಸುಗಡ್ಡೆ, ಬಿಡಿಸಿರೋ ಹೂವು, ಹಾಗೆ ಚಾಕ್ಲೇಟು, ಚಿಲ್ಲರೆ ಕಾಸುಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮಕ್ಕಳಿಗೆ ದಿಷ್ಟಿ ತೆಗೆದುಬಿಟ್ಟು ಮಕ್ಕಳು ತಲೆ ಮೇಲೆ ಹಾಕ್ತಾರಲ್ಲ ಇದು. ಅದೊಂದು ತಟ್ಟೆಯಲ್ಲಿ ಹಾಗೆ ಎಳ್ಳು ಬೆಲ್ಲ ಬರೋರಿಗೆ ಕೊಡೋಕ್ಕೆ, ಹಾಗೆ ಮಕ್ಕಳಿಗೆ ಬಟ್ಟೆಗಳು, ಇನ್ನು ಅರ್ಶಿನ ಕುಂಕುಮ ತಟ್ಟೆ, ಹೂವು, 5 ಥರದ ಹಣ್ಣು. ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು ಸಿಂಪಲ್ಲಾಗಿ. ನಾನು ಮೊನ್ನೆ ಬ್ಯಾಂಗ್ಳೂರಲ್ಲಿ ಪ್ಲಾಸ್ಟಿಕ್ ಫ್ಲವರ್ಸ್ ತೊಗೊಬಂದೆ ಅಂತ ಹೇಳಿದ್ನಲ್ಲ, ಅದೇ ಇದು. ಈ ಫ್ಲವರ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ತೊಗೊಬಂದಿದ್ದೆ. ಒಂದೊಂದು ಅಂಗಡಿಯಲ್ಲಿ ಒಂದರಲ್ಲಿ 110 ಬಿತ್ತು, ಒಂದರಲ್ಲಿ 150 ಬಿತ್ತು. ಆ್ಯಕ್ಚುಯಲ್ ಇದು ಪ್ರೈಸ್ ನಮಗೆ ಗೊತ್ತಿಲ್ಲದಿದ್ದಾಗ ಒಂದೊಂದು ಏನು ರೇಟ್ ಹೇಳಿದ್ರೇ ನಾವು ಕೊಂಡ್ಕೋಬೇಕಾಗುತ್ತೆ, ಆ ರೀತಿ ಇತ್ತು ಪರಿಸ್ಥಿತಿ. ಆಯಿತು, ನಾನು ರೆಡಿ ಆಗಿದ್ದೀನಿ, ಎಲ್ಲ ಆಗಿದೆ. ಇನ್ನು ನಾನು ಸ್ವಲ್ಪ ಜನನ ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೀನಿ, ಅದಕ್ಕೆ ಅವ್ರಿಗೋಸ್ಕರ ವೇಟಿಂಗು. ಎಲ್ಲ ರೆಡಿ ಆಗಿದೆ. ಆ್ಯಕ್ಚುಲಿ ಇದನ್ನು ನಾವು 11ನೇ ತಾರೀಕು ನಾಮಕರಣ ಇದ್ದಿಲ್ಲ ಅಂದರೆ ಭೋಗಿ ದಿನವೇ ನಾವು ಮಾಡ್ತಾಯಿದ್ವಿ ವರ್ಷ. ಆದರೆ ನಾಮಕರಣ ಇರೋದ್ರಿಂದ ನಾವು ಇನ್ನು 6ನೇ ದಿನವೇ ಮತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಥಸಪ್ತಮಿಗೂ ಮಾಡ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ರಥಸಪ್ತಮಿ ದಿನ ಇಟ್ಕೊಂಡಿದ್ದೀವಿ. ಇದನ್ನು ಯಾವ ರೀತಿ ಮಾಡ್ತಾರೆ, ಕೆಲವೊಬ್ರಿಗೆ ತುಂಬ ಜನಕ್ಕೆ, ನಮ್ಮ ಕಡೆ ಕೋಲಾರ ಡಿಸ್ಟಿಕಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಈ ರೀತಿ ಮಾಡ್ತಾರೆ ಅನ್ನೋದು. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಏನಾದರೂ ದಿಷ್ಟಿ ಆಗಿದ್ದರೆ, ಕಿಸ್ರಾಗಿರುತ್ತೆ, ಹೋಗುತ್ತೆ ಅಂತ ಹೇಳ್ತಾರೆ. ಮಾಡೋದು ಹೇಗೆ ಅಂತ ಕೂಡ ನಾನು ಏನೇನು ಬೇಕು ಅನ್ನೋದು ಕೂಡ ನಾನು ವಿಡಿಯೋನಲ್ಲಿ ಇವಾಗೆಲ್ಲ ತೋರಿಸೋದ್ನಲ್ಲ. ಇದನ್ನು ಮಾಡೋದು ಒಂದು 7 years ಮಕ್ಕಳವರೆಗೂ ಮಾಡ್ತಾರೆ. 5 years 3 years ಮಾಡ್ತಾರೆ, ಜಾಸ್ತಿ 3 years 5 years ಮಾಡ್ತಾರೆ. ನಮ್ಮ ಮನೇಲಿ 2 ಮಕ್ಕಳಿದಾರಲ್ಲ, ಇಬ್ಬರಿಗೋಸ್ಕರನೂ ಒಬ್ಬನ 11 months ಅಲ್ಲ, ಒಬ್ರಿಗೆ 5 years 5th year ರನ್ನಿಂಗ್ ಅವನಿಗೆ. ಅದಕ್ಕೆ 2 ಮಕ್ಕಳನ್ನ ಕೂಡಿಸಿ ಮಾಡೋಣ ಈ ವರ್ಷ ಅಂತ ಹೇಳ್ಬಿಟ್ಟು ಇನ್ನೊಂದು 5 yearsವರೆಗೂ ಮಾಡ್ತೀನಿ ನಾನು ಈ ರೀತಿ. ಆ್ಯಕ್ಚುಲಿ ಇದನ್ನು ಭೋಗಿ ದಿನವೇ ಮಾಡಬೇಕು, ಆದರೆ ನಾವು ಅನುಕೂಲ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀವಿ. ಈ ರೀತಿ ಮಾಡಬೇಕಂದ್ರೆ ಮಕ್ಕಳಿಗೆ ಬಟ್ಟೆ ತೊಗೊಬರ್ಬೇಕು, ಹೊಸ ಬಟ್ಟೆ ಹಾಕೋದಕ್ಕೂ ಹೊಸ ಬಟ್ಟೆ ಇರಬೇಕು, ಹಾಗೆ ಅವ್ರಿಗೆ ಕೊಡೋದಕ್ಕೂ ಹೊಸ ಬಟ್ಟೆ ಇರಬೇಕು. ನಾವು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಸೂರ್ಯನಿಗೆ ಚಂದ್ರನಿಗೆ ಇಳಿ ತೆಗೆದುಬಿಟ್ಟು, ಮಕ್ಕಳಿಗೂ ಸಹ ಇಳಿ ತೆಗೆದುಬಿಟ್ಟು, ದಿಷ್ಟಿ ತೆಗೆದುಬಿಟ್ಟು, ಅದನ್ನು ನಾವು ಬಂಗಾರದ ಉಂಗುರ ತಲೆ ಮೇಲೆ ಇಟ್ಬಿಟ್ಟು ಒಂದು ಕಪ್ಪಲ್ಲಿ ಅವನ್ನೆಲ್ಲ ಎತ್ಕೊಂಡು ಮಕ್ಕಳ ತಲೆ ಮೇಲೆ ಹಾಕೋದು. ಈ ರೀತಿ ಮಾಡ್ತಾರೆ. ಇದನ್ನು 3 times ಹಾಕಿದ ನಂತರ ಎಲ್ಲ ಹಾಕಿದಾದ್ಮೇಲೆ ಮಕ್ಕಳಿಗೆ ಆರತಿ ಎತ್ತಬೇಕು. ಇದಾದ ನಂತರ ಮಕ್ಕಳಿಗೆ ಆರತಿ ಎತ್ತಬೇಕು. ಈ ರೀತಿ ಮಾಡ್ತಾಯಿದ್ರೆ ಮಕ್ಕಳಿಗೆ ಏನಾದರೂ ಮಾಡ್ತಾಯಿದ್ರೆ ಆ ಸಂತೋಷನೇ ಬೇರೆ ಅಲ್ಲ, ಆ ಹ್ಯಾಪಿನೆಸ್ಸೇ ಬೇರೆ. ತುಂಬ ಚೆನ್ನಾಗಿರುತ್ತೆ. ನಾವು ಮಕ್ಕಳಿಗೆ ಏನಾದರೂ ಈ ಥರ ಮಾಡೋದಾಗಲಿ, ಅವ್ರ ಬರ್ತ್ಡೇಸ್ ಆಗಲಿ, ಅವ್ರ ಏನೊಂದೇ ಆಗಲಿ, ನಮ್ಮ ಮಕ್ಕಳಿಗೆ ನಾವು ಮಾಡ್ತಾಯಿದ್ದೀವಿ ಅಂದರೆ ಆ ಹ್ಯಾಪಿನೆಸ್ಸೇ ಬೇರೆ. ಅದನ್ನು ಮಾತಿನಲ್ಲಿ ಹೇಳೋಕ್ಕಾಗೋದೇ ಇಲ್ಲ. ನಾಮಕರಣದಲ್ಲಿ ನಮ್ಮ ಚಿಕ್ಕವನಂತೂ ತುಂಬಾ ಗಲಾಟೆ ಮಾಡೋದ್ನೋ, ತುಂಬ ಅಂದರೆ ತುಂಬ ಹತ್ನು, ಯಾರ ಹತ್ರ ಹೋಗಲೇ ಇಲ್ಲ. ಯಾರು ನೋಡಿದ್ರೇನು ಅಳೋನು ಅವನು. ಇವತ್ತು ಏನು ಮಾಡ್ತಾನೋ ಏನೋ ಅಂತ ನನಗೊಂದು ಕ್ವಶನ್ ಮಾರ್ಕಾಗೇ ಇತ್ತು. ಆದರೆ ನಮ್ಮ ಚಿಕ್ಕವನು ಮಾತ್ರ ತುಂಬಾ ಸೈಲೆಂಟ್ ಆಗಿದ್ನು. ಇವತ್ತು ಒಂಚೂರು ಕೂಡ ಗಲಾಟೆ ಮಾಡಿಲ್ಲ. ಅದನ್ನೆಲ್ಲ ಅವನ ಮೇಲೆ ಹಾಕ್ತಾ ಇದ್ದರೆ ಅವನಿಗೆ ಅದನ್ನು ನೋಡಿ ಏನೋ ಬೀಳ್ತಾ ಇದೆ, ಏನೋ ಹಾಕ್ತಾ ಇದ್ದಾರೆ ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗೆದು ನೋಡೋದು. ಇವಾಗ ಈ ವಯಸ್ಸು ಬಂದು ಏನಂತ ಹೇಳ್ತಾರೆ, ಹಾವು ಕಂಡ್ರೆ ಕೂಡ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಬರೋ ವಯಸ್ಸು ಅಂತಾರಲ್ಲ, ಅದಕ್ಕೆ ಅವ್ನಿಗೇನೋ ಬೀಳ್ತಾ ಇದ್ರೆ ಅದನ್ನೆಲ್ಲ ನೋಡಿ ಚೆಕ್ ಮಾಡೋದು. ಅದ್ರ ಮೇಲೇ ಇದ್ದೋದ್ನು, ಆಡ್ಕೊಂಡಿದ್ದೋದ್ನು. ಇವತ್ತು ಚಿಕ್ಕವನಂತೂ ಹೆಚ್ಚಾಗಿ ಗಲಾಟೆನೇ ಮಾಡಿಲ್ಲ. ತುಂಬ ಸಂತೋಷ ಆಯಿತು. ಗಲಾಟೆ ಅಂತೂ ಮಾಡಿಲ್ಲ, ಬಟ್ ಯಾರ ಹತ್ರನೂ ಹೋಗಿಲ್ಲ ಇವತ್ತು ಅವನು. ಮಾಮೂಲಿಯಾಗಿ ಕೂಡ ಅವನು ಯಾರ ಹತ್ರ ಹೋಗೋದಿಲ್ಲ. ನಾನು, ನಮ್ಮ ಮನೆಯವರು, ನಮ್ಮಮ್ಮ ಬಿಟ್ಟರೆ ಅವನು ಯಾರ ಹತ್ರನೂ ಹೋಗೋದಿಲ್ಲ. ಡೆಕೋರೇಷನು ಇದನ್ನು ಮಾಡೋಕ್ಕೆ ಇದನ್ನೆಲ್ಲ ಟೋಟಲ್ ಇವಾಗ ಏನೇನು ಬೇಕು ಎಲ್ಲ ರೆಡಿ ಮಾಡೋಕ್ಕೆ, ಎಲ್ಲ ಜೋಡ್ಸೋಕ್ಕೆ, ಇಡೋಕ್ಕೆ ನನಗೆ ಅರೌಂಡ್ 4 o'clock ಇಂದ 6:30ವರೆಗೂ ಆಯಿತು. 2.5 hour ಹಿಡಿಸ್ತು ನಾನು ಒಬ್ಬಳಿಗೆ ಇದೆಲ್ಲ ಮಾಡೋದಕ್ಕೆ, ಎಲ್ಲ ಜೋಡಿಸೋದಕ್ಕೆ, ಮಾಡೋದಕ್ಕೆ 2.5 hour ಹಿಡಿಸ್ತು ನಾನು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದನ್ನು ನಮ್ಮ ಕೋಲಾರ ಸೈಡಲ್ಲಾದರೆ ಬಿಡ್ಲಿಕ್ಕೆ ಬೋಟಿಕಲ್ ಪೋಸ್ತಾಂಡಮ್ಮು ಅಂತಾರೆ, ಅದೇ ಆಂಧ್ರದಲ್ಲಾದರೆ ಭೋಗಿಪಳ್ಳಿ ಪೋಸ್ತಾಂಡಮ್ಮು ಅಂತಾರೆ. ಅದನ್ನು ಕನ್ನಡದಲ್ಲಿ ಈ ಆಚರಣೆ ಏನಂತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನನಗೂ ಗೊತ್ತಿಲ್ಲ ಏನಂತ ಕರೀತಾರೆ ಇದನ್ನು ಅನ್ನೋದನ್ನು. ಬಟ್ ಇದನ್ನು ನಾವು ನಮ್ಮ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ, ಅದನ್ನು ನೋಡಿ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾಯಿದ್ದೀವಿ. ಬಟ್ ಏನಂತ ಕರೀತಾರೆ ಅನ್ನೋದು ಗೊತ್ತಿಲ್ಲ. ನಾವು ಕೂಡ ತೆಲುಗುನಲ್ಲಾದರೆ ಬೊಟಿಕ್ಲಿ ಪೋಸ್ತಾಂಡಮ್ಮು, ಆರ್ತಿ ತಾಂಡಮ್ ರಾಂಡ ಅಂತ ಕರಿತೀವಿ.
ಕನ್ನಡದಲ್ಲಿ ಏನಂತಾರೆ ಅನ್ನೋದು ಯಾರಿಗೆ ಗೊತ್ತೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. శశి ముఖులారే మన పసి బాలురకు భోగి పండ్లు పోయుదాము. శశి ముఖులారే మన పసి బాలురకు భోగి పండ్లు పోయుదాము. శశి ముఖులారే మంగళకరులే మదన సుందరులే, మంగళకరులే మదన సుందరులే, పొంగు చూపీటపై ರಾಣಿಂಚುచున్నారే. ಮತ್ತಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಬಂದು ಫೆಬ್ರವರಿ 4 ರಥಸಪ್ತಮಿ ದಿನದ್ದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.